ಎಲ್ಲರಿಗೂ ನಮಸ್ತೆ. ಪಾಲ್ಗುಣ ಅಮಾವಾಸ್ಯೆ ಎಂದೇ ಯುಗಾದಿ ಹಬ್ಬವು ಬಂದಿರೋದ್ರಿಂದ ಈ ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಅಂತ ನಾವು ಕರಿತಾ ಇದ್ದೀವಿ. ಇವತ್ತು ಯುಗಾದಿ ಅಮಾವಾಸ್ಯೆ ಅಂದರೆ ಮಾರ್ಚ್ 18, 2026 ಅಮಾವಾಸ್ಯೆ ಇರೋದರಿಂದ ಈ ಒಂದು ಅಮಾವಾಸ್ಯೆಯನ್ನು ತುಂಬಾ ಮಹತ್ವವುಳ್ಳ ಅಮಾವಾಸ್ಯೆ ಅಂತ ಕೂಡ ನಾವು ಕರಿತಾ ಇದ್ದೀವಿ. ಅಮಾವಾಸ್ಯೆ ತಿಥಿಯು ಪ್ರತಿ ತಿಂಗಳಿಗೊಮ್ಮೆ ಬರುವ ವಿಶೇಷ ತಿಥಿ ಅಂತಲೇ ಹೇಳ್ಬೋದು. ಅಮಾವಾಸ್ಯೆ ತಿಥಿಯನ್ನು ಪಿತೃಗಳ ಪೂಜೆ, ಅವರನ್ನು ಗೌರವಿಸುವುದಕ್ಕಾಗಿ ನಾವು ಮೀಸಲಿಡ್ತೀವಿ. ಈ ದಿನ ಜನರು ತಮ್ಮ ಪಿತೃಗಳನ್ನು ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾರೆ. ಪಾಲ್ಗುಣ ಮಾಸದ ಅಮಾವಾಸ್ಯೆ ತಿಥಿ ಯುಗಾದಿಯು ಇರೋದರಿಂದ ಈ ಅಮಾವಾಸ್ಯೆನ ಯುಗಾದಿ ಅಮಾವಾಸ್ಯೆ ಅಂತ ನಾವು ಕರಿತಾ ಇದ್ದೀವಿ. ಹಾಗಾಗಿ ಈ ಅಮಾವಾಸ್ಯೆ ಹೆಚ್ಚು ಆಧ್ಯಾತ್ಮಿಕ ಧಾರ್ಮಿಕ ಮಹತ್ವವನ್ನು ಹೊಂದಿರುವಂತಹ ಅಮಾವಾಸ್ಯೆ. ಈ ದಿನ ಗಂಗಾ ಸ್ನಾನ, ದಾನ, ಪಿತೃಗಳಿಗೆ ತರ್ಪಣ ನೀಡುವಂಥದ್ದು ಅತ್ಯಂತ ಪ್ರಯೋಜನಕಾರಿ. ಈ ಒಂದು ಅಮಾವಾಸ್ಯೆಯನ್ನು ನೀವು ಒಳ್ಳೆಯ ರೀತಿಯೆಲ್ಲ ಬಳಸ್ಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಕೂಡ ಧನಲಾಭ, ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ. 2026 ಪಾಲ್ಗುಣ ಅಮಾವಾಸ್ಯೆ ಮಾರ್ಚ್ 19 ಗುರುವಾರ ಮುಕ್ತಾಯ ಆಗುತ್ತೆ. ಅಂದರೆ ನಾಳೆ ಬೆಳಗ್ಗೆ ಈ ಒಂದು ಅಮಾವಾಸ್ಯೆ ಬೇಗನೆ ಹೊರಟೋಗೋದ್ರಿಂದ ಸಂಜೆ ನೀವು ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು, ನಿಮ್ಮ ಜೀವನದಲ್ಲಿ ನೀವು ಏಳಿಗೆಯನ್ನು ನೋಡಬಹುದು. ಆಕಸ್ಮಿಕವಾದಂತಹ ಧನಲಾಭ ನಿಮಗೆ ಆಗತ್ತೆ. ಪಾಲ್ಗುಣ ಅಮಾವಾಸ್ಯೆಯ ದಿನ ಜನರು ಗಂಗಾ ನದಿಗಳಂತಹ ಪವಿತ್ರ ನದಿಯಲ್ಲಿ ಸ್ನಾನ, ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಬೆರೆಸಿ ಸ್ನಾನವನ್ನು ಮಾಡ್ತಾರೆ. ಹಾಗಾಗಿ ಈ ದಿನ ಭಕ್ತರು ಪೂರ್ವಜರನ್ನು ಪೂಜಿಸ್ತಾರೆ. ಗಂಗಾ ನದಿಯಲ್ಲಿ ಜನರು ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಈ ದಿನ ಸಂಜೆ ಏನು ಮಾಡಬೇಕು? ಹೌದು, ಈ ಮಹತ್ವಪೂರ್ಣವಾದಂಥ ಈ ದಿನ ನೀವು ಪಿತೃಗಳಿಗೆ ಪೂಜೆಯನ್ನು ಸಲ್ಲಿಸಿ ಬ್ರಾಹ್ಮಣ ಅಥವಾ ಪುರೋಹಿತರನ್ನು ಮನೆಗೆ ಕೂಡ ನೀವು ಆಹ್ವಾನಿಸಿ ಅವರಿಗೆ ಸಾತ್ವಿಕ ಆಹಾರವನ್ನು ಕೂಡ ನೀಡಬಹುದು. ಈ ಅಮಾವಾಸ್ಯೆ ದಿನ ಹೊಸ ಬಟ್ಟೆ, ಪಾದರಕ್ಷೆ ಅಥವಾ ಆಭರಣಗಳನ್ನು ಖರೀದಿ ಮಾಡುವುದು ಶುಭ ಅಂತ ಹೇಳೋಕ್ಕಾಗೋದಿಲ್ಲ. ಈ ದಿನ ಯಾವುದನ್ನು ಕೂಡ ನೀವು ಖರೀದಿ ಮಾಡಬಾರ್ದು, ಅದು ಅಶುಭ. ಪಾಲ್ಗುಣ ಅಮಾವಾಸ್ಯೆಯ ದಿನ ಹೊಸ ವ್ಯಾಪಾರ, ಉದ್ಯಮ ಕೂಡ ಪ್ರಾರಂಭ ಮಾಡಬಾರ್ದು. ಯಾವುದೇ ಹೊಸ ಕೆಲಸಕ್ಕೆ ನೀವು ಕೈಯನ್ನು ಹಾಕಬಾರ್ದು. ಈ ದಿನ ಗೃಹ ಪ್ರವೇಶ, ಕಿವಿ ಚುಚ್ಚುವಂಥದ್ದು, ಕೂದಲು ಕತ್ತರಿಸುವಂಥದ್ದು ಕೂಡ ಮಾಡಬಾರ್ದು. ನೀವು ಅದರ ಬದಲಾಗಿ ಇರುವೆಗಳಿಗೆ, ಹಸುಗಳಿಗೆ, ನಾಯಿಗಳಿಗೆ ಆಹಾರವನ್ನು ನೀಡಬೇಕು. ಹಾಗೆ ಈ ದಿನ ತಪ್ಪದೆ ನೀವು ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತೆ. ಹೌದು, ಅರಳಿ ಮರ. ಈ ಅರಳಿ ಮರದಲ್ಲಿ ಪಿತೃಗಳು ನೆಲೆಸಿರ್ತಾರೆ. ಹಾಲು ಮತ್ತು ಸಕ್ಕರೆ ಬೆರೆಸಿದಂಥ ನೀರನ್ನು ಈ ಮರಕ್ಕೆ ನೀವು ಈ ದಿನ ಅರ್ಪಿಸಬೇಕು. ಅರಳಿ ಮರದ ಕೆಳಗೆ ಚಿಕ್ಕ ಸಾಸಿವೆ ಎಣ್ಣೆಯ ದೀಪವನ್ನು ನೀವು ಹಚ್ಚಿ ಇಡಬೇಕು. ಸಾಧ್ಯವಾದಷ್ಟು ದಾನವನ್ನು ಮಾಡಬೇಕು. ಈ ದಿನ ಮಾಡುವಂಥ ಈ ಪೂಜೆ ನಿಮಗೆ ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡುತ್ತೆ. ನಿಮಗೆ ಆಕಸ್ಮಿಕವಾದಂಥ ಯಶಸ್ಸನ್ನು ತಂದು ಕೊಡುತ್ತೆ. ವರ್ಷ ಪೂರ್ತಿ ನಿಮ್ಮನ್ನು ಏಳಿಗೆಯತ್ತ ಕೊಂಡೊಯ್ಯುತ್ತೆ. ಈ ದಿನ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಪೂರ್ವಜರಿಗೆ ಎಳ್ಳಿನ ನೀರನ್ನು ನೀವು ಅರ್ಪಿಸಬಹುದು. ಈ ದಿನ ಉಪವಾಸ ವ್ರತ ಮಾಡುವವರು ಕೂಡ ಹಣ್ಣುಗಳನ್ನು ಸೇರಿದ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಮುಸ್ಸಂಜೆ ಸಮಯದಲ್ಲಿ ಈ ಅಮಾವಾಸ್ಯೆ ದಿನ ಈ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯನ್ನು ತಪ್ಪದೇನ ಹಚ್ಚಿ ಇಡಬೇಕು. ನಂತರ ನೀವು ಶನಿದೇವರಿಗೆ ಕಪ್ಪು ಎಳ್ಳು, ನೀಲಿ ಬಣ್ಣದ ಹೂವು, ಎಣ್ಣೆಯನ್ನು ನೀವು ಅರ್ಪಿಸಿದರೆ ತುಂಬ ಒಳ್ಳೆಯ ಶುಭ ಸಂಕೇತ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯೋದಕ್ಕೆ ಎಲ್ಲ ಆಚಾರಗಳನ್ನ ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಉದ್ದೇಶಪೂರ್ವಕವಾಗಿ ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯ ಶುಭ ಫಲಗಳು ಸಿಗ್ತಾ ಹೋಗುತ್ತೆ. ಆದಷ್ಟು ಈ ದಿನ ನೀವು ಆಧ್ಯಾತ್ಮಿಕವಾಗಿ ಮನೆಯಲ್ಲಿ ಯಾವುದೇ ರೀತಿಯ ಜಗಳ, ಮನಸ್ತಾಪ ಇಲ್ಲದೇ ಇರೋ ಥರ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.